ಅವರ ಜನ್ಮೋತ್ಸವವನ್ನು ಸುಮಾರು ವರ್ಷಗಳಿಂದ ಪ್ರಾರಂಭಿಸಿ ಭಾರತದ ಮೂಲೆಯಿಂದ ಬರತಕ್ಕಂಥ ಜನರಿಗೆ ಜ್ಞಾನದಾನ ಅನ್ನದಾನಾದಿಗಳಿಂದ ಚಳಕಾಪುರದ ಮತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದ ಸಮಸ್ತ ಭಕ್ತರು ಹರ್ಷೋಲ್ಲಾಸದಿಂದ ಸದ್ಗುರು ಸಿದ್ಧಾರೂಢಗಳ ಜನ್ಮೋತ್ಸವವನ್ನು ಮಾರ್ಚ್ 21ರಿಂದ 27ರವರೆಗೆ ಕರ್ನಾಟಕ, ಮಹಾರಾಷ್ಟ್ರದ ಅನೇಕ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ. ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವುದೆಂದು ಭಾವಿಸಿದ್ದೇವೆ. ಇರ್ತಿದ್ದೇವೆ ನಾವು ಮೊದಲೆಲ್ಲ ಇಲ್ಲಿ ನಮ್ಮಲ್ಲೇನು ಬಿಡಲಿಕ್ಕೆ ಇರಲಿಲ್ಲ, ಎಲ್ಲರೂ ಡಾಂಬರ್ ಹೊಡೆದು ಬಿಡ್ತಿದ್ದೇವೆ. ಆ ಡಾಂಬರ್ದಾಗ ಅವರು ನಾವು ಡಾಂಬರ್ದಾಗ ಇರ್ತಿದ್ದೇವೆ, ಜಾತ್ರೆ ಮಾಡ್ತಿದ್ದೇವೆ. ಆಮೇಲೆ ಭಕ್ತರು ಎಲ್ಲರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈಗ ಮಳೆ ಬಂದರೆ ಎಲ್ಲರ ಎಷ್ಟು ಈ ಊರಾಗ ಹೋಗಿ ಎಲ್ಲರ ಮನೆಗೆ ಮಂದಿ ಹಿಡಿದಿರ್ತಾರೆ. ಬೀಗರೇದವ್ರ ಸೇದವ್ರ ಮನೆಗೆ ಹೋಗ್ತಾರೆ, ನಮ್ಮ ಮನೆಗೆ ಬಡಿಗೆ ಬರೋಗಿಲ್ಲ ಅವರು. ಸ್ನಾನ ಮಾಡಿ ಮುಂಜಾನೆ ನಾಷ್ಟಕ್ಕೆ ಎಲ್ಲ ಬರ್ತಾರೆ. ದೇವಸ್ಥಾನ ಆಗ್ಯಾವ ಅಷ್ಟು ಮಂದಿ ಪರಿಚಯ ಆಗಿ ಸಣ್ಣವರಿಗೆ. ಎಷ್ಟು ಭಕ್ತರು ಸೇರೋ ಈ ಭಕ್ತರ ಸಂಖ್ಯೆ ಎಷ್ಟು ಸೇರ್ಬೋದು? ನೀವು ಫಸ್ಟಾಗಿ ಬರಕತ್ತೀರ ಸರಿ. ಸಿದ್ದಾವಡ ತೊಟ್ಲು ಇರ್ತದೆ, ಅವ್ರಿಗೆ ತೊಟ್ಲು ಹಾಕ್ತೇವೆ. ಅವತ್ತು ಬೆಳಗ್ಗೆ ಹೋಗಿ ಹನುಮಂತನ ಪೂಜೆ ಮಾಡಿ ಬರ್ತೇವೆ, ಅಭಿಷೇಕ ಮಾಡಿ ಸಿದ್ದಾವಡಿಗೆ ಸಾಯಂಕಾಲ ತೊಟ್ಲ ಮೆರವಣಿಗೆ. ಆಮೇಲೆ ತೇರು ಹಾಕದ್ರಿ, ತೇರೋತ್ಸವಕ್ಕೆ ರಥ ಮಾಡಿದ್ದೇವೆ ರೀ. ರಥೋತ್ಸವದ ಇಲ್ಲಿಂದ ಹನುಮಾನ್ ದೇವ್ರ ಗುಡಿ ತನಕ ಹೋಗಿ ವಾಪಸ್ ಬರ್ತೇವೆ. ಆಮೇಲೆ ಮೂರ್ತಿ ಮಾಡಿದ್ದೇವೆ ರೀ. ಒಂದು ರೂಮ್ ಕಟ್ಟಿದ್ದೇವೆ ರೀ, ಅದಕ್ಕೆ ಕಟ್ಟಿಸಿಂದ ಆ ಮೂರ್ತಿ ಕುಡಿಸಿದ್ದೇವೆ. ಇಲ್ಲಿ ಬಂದವರು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ. ಅಲ್ಲಿ ಹೋಗಿ ಮಕ್ಕಳಿಲ್ಲ ಎಲ್ಲ ಅಪ್ಪರಿಗೆ ಮಾಡಿಬಿಟ್ಟಾರೆ. ಈಗ ನಮಗೆ ಕೊಟ್ಟಾನ, ಅದಕ್ಕೆ ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡಿ ಇನ್ನೂ ಆದವ್ರು ಅವ್ರು ಗಂಡ ಹೆಣ್ತಿ ಅಲ್ಲಿ ಒಂದು ಮೂರ್ತಿ ಇಟ್ಟಿದ್ದೇವೆ ರೀ. ಇಲ್ಲಿ ಬಂದವ್ರು ಅಲ್ಲಿ ಹೋಗಿ ಬರ್ತಾರೆ, ಹೋಗಿ ಎಲ್ಲ ದರ್ಶನ ಮಾಡಿಬಿಡ್ತಾರೆ. ಯಾಕೆ ಅವ್ರ ಮನೆ ತೆಗೆದು ಮಾಡೋಕ್ಕೆ ಬರೋಂಗಿಲ್ಲ ಅಲ್ರಿ, ಅದಕ್ಕೆ ಒಂದು ರೂಮ್ ಹಾಕಿಕೊಟ್ರೆ ಅದಕ್ಕೆ ಹಾಲ್ ಅದ ರೀ. ಅದು ದೊಡ್ಡ ಹಾಲ್ದಾಗ ದೊಡ್ಡ ಮೂರ್ತಿ ಮಾಡಿದ್ದೀವಿ. ಇಲ್ಲಿ ಬಂದವರು ಅಲ್ಲಿ ಹುಟ್ಟಿದ ಜಾಗಕ್ಕೆ ಹೋಗಿ ಬರ್ತಾರೆ. ಇದು ಕೆರೆ ರೀ, ಇದು ಕೆರೆ ಇತ್ತು ರೀ. ಇಲ್ಲಿ ಹುಡುಗ ಒಬ್ಬ ಸಿದ್ದಾಡು ಈಸಾಕ್ ಬರ್ತಿತ್ತಿಲ್ಲ ಹುಡುಗ, ಅವನು ಒಯ್ಯಕ್ಕೆ ಮುಳುಗಿಸ್ಯಾರ ಹೋಗ್ಯ ನಾವು ಬ್ರಾಹ್ಮಣ ಹುಡುಗ ಹೋಗಿ ದಂಡಿ ಕುಂತಾರೆ. ಈ ಸಿದ್ಧಾನಿ ಕೊಂದಿ ಅಂದ್ರೆ ಕೊಂದಿಲ್ಲ. ಜಲೇ ವಿಷ್ಣು ಛಲೇ ವಿಷ್ಣು ವಿಷ್ಣು ಪರ್ವತ ಮಸ್ತಗೆ ಜಲರೂಪಿ ವಿಷ್ಣುದಾಗ ಆರಾಮ ಅದಾನಂದಾರ.
ಸತ್ವಳಕ್ಕೆ ಆರಾಮೇ ಇರ್ತಾನೆ ಅವ ಏನು ಉಳ್ದಾನೆ ಏನು ಅಂದ ಇಲ್ಲ ಕರಿ ಅಂದ ಅವು ಅಪ್ಪ ಬಂದಾರ ಒಳಗತ್ತಾರ ಸಿದ್ಧ ನನ್ನ ಮಗನ ಕೊಂದೆ ಸತ್ತಿಲ್ಲವ ಅವ ಜಲ ವಿಷ್ಣು ಸ್ಥಳ ವಿಷ್ಣು ಅಂತ ಹೇಳ್ಯಾರ ಕರಿ ಬರ್ತಾನೆ ಅವ್ರು ದೇವದತ್ತ ಅಂತ ಕರೆದ್ರೆ ಮತ್ತೆ ಬಂದ ಹುಡುಗರು ಒಂದು ಗಂಟೆ ಮೇಲೆ ಇದು ಅದು ಕೆರೆ ಇದು ಹಾಂ 7 ವರ್ಷಕ್ಕೆ 8 ವರ್ಷಕ್ಕೆ ಇದು ಅದೇ ಕೆರೆ ರೀ ಇದು ಅದೇ ಕೆರೆ ಇದು ಇದೇನದ ಈಗ ನಮ್ಮ ಮಠ ಕಡು ಅದೇ ಕೆರೆ ಅದು ಮೊದಲು ಕೆರೆ ತೆಗ್ಗದ ನೋಡಿ ಕಡೆ ಈ ಕಡೆ ಮತ್ತು ಅವನಿಗೆ ಒಂದು ಕೇಳಿ 1 ಎಕರೆ ಕೊಡಪ್ಪ ಅಂತ ಕೇಳಿದೆ ಅವಾಗ ಈಗ ತೊಗೊಂಡಿದ್ದೇವೆ ಅಲ್ಲಿ ಕಾಲೇಜ್ ಅದ ಹೈಸ್ಕೂಲ್ ಅದ ಅಲ್ಲಿ ಹತ್ತೈತಿ ಮ್ಯಾಲೆ ಜಮೀನು ಅಲ್ಲಿ ಅದು ಆಮೇಲೆ ಮಾಡ್ಯಾರ ಇದು ಕಟ್ಸೋರು ಇಂಜಿನಿಯರು ರಾಯಚೂರದವ್ರು ಅವ್ರು ಕಟ್ಸೋರು ಬಂದರು ಅವರು ವಾಸ್ತು ಶಿಲ್ಪಿ ಅದಾರ ಅವರು ಎಲ್ಲಿ ಕಟ್ಟೋದು ದೇಗುಡಿ ಕಟ್ಟೋದು ಹೇಳ್ತಾರೆ ಅವರು ಅವ್ರಿಗೆ ಕರೆಸಿದ್ದೇವೆ ನಾವು ಗದ್ದ ಕರೆಸಿಕೆಯಿಂದ ಹೆಂಗೆ ಮಾಡ್ಬೇಕ್ರಿ ಇಲ್ಲಿದು ನಮ್ಮ ಬೀದರ್ದು ಕಳ್ಸಾರ ಅವ್ರು ಈ ಜಾಗ ಹೇಳೋದು ಇದು ಅವಾಗ ಅರ್ಥಬೇಕಾಗಿತ್ತಿರಲ್ಲ ಆ ಥರದ್ದು ಇದು ಎಷ್ಟು ಗುಡಿ ಅದ ಅಷ್ಟು ಕೆಳಗದ ರೀ 9 ಫೀಟ್ ಕೆಳಗೆ ಹೋಗ್ಯದ ರೀ ಇದು ಯಾಕೆ ಪೂರ ಕಲ್ಲು ಭರ್ತಿ ಮಾಡ್ಯಾಕೆ ಮುಂದೆ ಏನಾಗಬಾರ್ದು ಪೂರಾ ಇದು ರಾಯಚೂರು ಕಲ್ಲಿಂದ ರೀ ಗುಡಿ ಇಲ್ಲಿದೆಲ್ಲ ಅಲ್ಲೇ ಚಿಕ್ಕಬಳ್ಳಾಪುರ ಕಲ್ಲಿಂದ ತಂದು ಕಡಿಸಿ ಅಲ್ಲೇ ಕಟ್ಟದ ತಯಾರಾಗಿ ಬಂದವು ಈ ಕಲ್ಲು ಮತ್ತು ಮುಂದೆ ಆವಾಗ ಭೂಕಂಪ ಆಗಿದ್ದಾರೆ ಇಲ್ಲ ಅದು ಅದೇ ಟೈಮ್ಗೆ ಅದಕ್ಕೆ ಪೂರ ಅದನ್ನು 9 ಫೀಟ್ ಕೆಳಗೆ ಹೋಗಿದ್ದೇವೆ ರೀ ಕಲ್ಲು ಹಾಕಿ ಪೂರ ಕಲ್ಲು ಹಾಕಿ ಕಟ್ಕೊಂಡ್ಬಂದೆ ಇದು ಪೂರ ಕಲ್ಲಿಂದೆ ಬಳ್ಳಾರಿ ಕಲ್ಲದು ಅಲ್ಲಿಂದ ಗಡಾಗಿ ಬಂದವು ಇದು ಅಷ್ಟು ಕಲ್ಲು ಬೇರೆ ಮುಖಗಳು ವ್ಯತ್ಯಾಸ ಆಗ್ತಾವ ನನ್ನ ಮುಖ ಭಾಳ ವ್ಯತ್ಯಾಸ ಆಗಿದೆ ಅವತ್ತು ಹೀಗಿದ್ದೆ ನಾನು ಹೀಗಿದ್ದೀನಿ ನೀವು ವ್ಯತ್ಯಾಸ ಇಲ್ಲಪ್ಪ ಏನಂತ ಏನು ಇರಂಗಿದ್ದೇವೆ ನಾವು ಯಾವಾಗ ಇದ್ದೇವೆ ಅಟ್ಟೆ ಉಣ್ತೇವೆ 24 ವರ್ಷ ಮಾಡಿ